ಏನು ಗೊತ್ತಾ, ಪಿಕ್ ಅ ರ್ಯಾಂಡಮ್ ಟಾಪಿಕಲ್ಲಿ ಇವತ್ತಿಂದು ಟಾಪಿಕ್ ಏನಂದರೆ ಟ್ರಾವೆಲ್ ಆಗಿತ್ತು. ಆದರೆ ಇಲ್ಲಿ ನೋಡಿದ್ರೆ ನಮ್ಮ ಕಾರ್ ಎಷ್ಟು ಡ್ಯಾಶ್ ಬೋರ್ಡ್ ಏನಂತಾರೋ ಅದಕ್ಕೆ ಆ ಮುಂದೆ ಗಾಜಿಗೆ ಅದೇ ಶೀಲ್ಡು ಎಷ್ಟು ಧೂಳಾಗಿದೆ ಅಂತ ಅಂದರೆ ಧೂಳ್ ಬಗ್ಗೆ ಮಾತಾಡ್ಬೇಕು ಅನ್ನಿಸ್ತಿದೆ. ಬಟ್ ಎನಿವೆ ಇವತ್ತಿನ ಟ್ರಾವೆಲ್ಲು ಇವತ್ತಿನ ಟಾಪಿಕ್ ಬಂದು ಟ್ರಾವೆಲ್ ರ್ಯಾಂಡಮ್ ಆಗಿ ಮಾತಾಡೋದು. ನಿಂದು ಒಪಿನಿಯನ್ ಏನು ಟ್ರಾವೆಲ್ ಬಗ್ಗೆ? ಟ್ರಾವೆಲ್ ಏನಕ್ಕೆ ಮಾಡಬೇಕು ಅಂದರೆ ಪೆಟ್ರೋಲ್ ಖರ್ಚಾಗಕ್ಕೆ. ನಮ್ದ್ರಲ್ಲಿ ಒಂದು ಸೇಯಿಂಗ್ ಇದೆ, ಚಿಕ್ಕ ವಯಸ್ಸಲ್ಲೆಲ್ಲ ಹೇಳಿರ್ತಾರೆ, ಒಂದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು, ಹಾಗೆ ಹೀಗೆ ಅನ್ಕೊಂಡು ನಾಡ್ ನೋಡಿ ಅದು ಇದು ಅಂದ್ಕೊಂಡು ಸುಮಾರು ಕಲಿಸ್ತಿರಲ್ಲ, ಅವಾಗ ಇದೊಂದು ನಿನ್ಗೆ ಹೇಳಿರ್ತಾರೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಸೊ ನೀನು ಎಲ್ಲಿವರೆಗೆ ಟ್ರಾವೆಲ್ ಮಾಡ್ತೀವೋ ಅಲ್ಲಿವರೆಗೂ ಬೇರೆಯವ್ರನ್ನ ನಿನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸ್ಪೇಸ್ ಅಂತ ಕ್ರಿಯೇಟ್ ಆಗುತ್ತೆ. ನೀನು ಎಷ್ಟು ಟ್ರಾವೆಲ್ ಮಾಡ್ತೀಯೋ ಅವಾಗಲೇ ಗೊತ್ತಾಗೋದು ನಿನ್ಗೆ ಚಾಮರಾಜನಗರದಲ್ಲಿ ಹೆಂಗ್ ಮಾತಾಡ್ತಾರೆ, ಅದನ್ನ ನಾನು ಟಿವಿ ನೋಡಿನಿ ಅಥವಾ ಯೂಟ್ಯೂಬ್ ನೋಡಿನೂ ತಿಳ್ಕೊಬಹುದು, ತಿಳ್ಕೊಬಹುದು. ಬಟ್ ಆ ಊಟ ತಿನ್ನಕ್ಕೆ ಅಲ್ಲೇ ಹೋಗ್ಬೇಕಾ? ಅದು ಇವಾಗ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಬೆಂಗಳೂರಲ್ಲಿ ಸಿಗಲ್ವಾ? ಅಲ್ಲಿ ಸಿಗೋಕ್ಕೂ ಇಲ್ಲಿ ಸಿಗೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ 4 ಜನ ಹೆಂಗಿರ್ತಾರೆ ಅನ್ನೋದು ಗೊತ್ತಾಗುತ್ತೆ, ಸಂಸ್ಕೃತಿ ಅಲ್ಲಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಮೋರ್ ಓವರ್ ಬೆಂಗಳೂರಂತ ಕಡೆ ವರ್ಕ್ ಮಾಡೋರ್ಗೆ ವೀಕ್ ಪೂರ್ತಿ ಬರೀ ಕೆಲಸ ಅಂತಿರುತ್ತೆ. ಆಯ್ತಾ, ಟ್ರಾವೆಲ್ ಮಾಡೋರೆ ಒಂದು ರಿಲ್ಯಾಕ್ಸೇಷನ್. ಯು ಮೀನ್ ಬೆಂಗಳೂರಲ್ಲಿರೋರು ಮಾತ್ರ ಟ್ರಾವೆಲ್ ಮಾಡಬೇಕು, ಬೇರೆ ಕಡೆ ಇರೋರು ಆ ತರ ಪ್ಲೇಸ್? ಐ ಆಮ್ ಗಿವಿಂಗ್ ಎನ್ ಎಕ್ಸಾಂಪಲ್. ಓಕೆನಾ? ಅದಾದ್ಮೇಲೆ ಇನ್ನೊಂದೇನು ಗೊತ್ತಾ, ನಮ್ದು ಪ್ರೀವಿಯಸ್ ಜನರೇಷನ್ ಎಲ್ಲ ದುಡಿತಾ ಇದ್ದಿದ್ದು ಒಂದು ಫೌಂಡೇಶನ್ ಕ್ರಿಯೇಟ್ ಮಾಡೋಕ್ಕೆ, ಮಕ್ಕಳಿಗೆ ಒಂದು ದೊಡ್ಡ ಸಾಲಿಡ್ ಆಗಿ ಒಂದು ಫೌಂಡೇಶನ್ ಹಾಕೋಣ, ಅವ್ರು ಸುಖವಾಗಿರ್ಲಿ, ನಾವು ಅವರಿಗೆ ಎಜುಕೇಶನ್ ಕೊಡ್ಸೋಣ ಅಂದ್ಬಿಟ್ಟು ಅವರು ಸ್ಟ್ರಾಂಗ್ ಆಗೋಕ್ಕೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗೋಕ್ಕೆ ದುಡಿತಿದ್ರು. ಈಗ ದುಡಿತಿರೋದು ಏನಂದರೆ ಲಕ್ಸುರಿ, ತಮ್ಮ ಲೈಫ್ ಸ್ಟೈಲ್ನ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಸೊ ಮನಿ ಎಲ್ಲರ ಹತ್ರನೂ ಇರುತ್ತೆ, ಮೋಸ್ಟ್ ಆಫ್ ದೆಮ್ ಹತ್ರ. ಆ್ಯಂಡ್ ಟ್ರಾವೆಲ್ ಮಾಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಹಂಗಾಗಿ ಜಾಸ್ತಿ ಜನ ಈಗ ಟ್ರಾವೆಲ್ ಮಾಡ್ತಾರೆ. ಈಗ ನಿಮ್ಮ ಪಯಣ ಯಾವ ಕಡೆಗೆ? ಇಲ್ಲೇ ಬೇಜಾರಾಗ್ತಿತ್ತು, ಒಂದ್ ರೌಂಡ್ ಹೋಗೋಣ. ಆಕ್ಚುಲಿ ಈ ವಿಡಿಯೋ ಮಾಡ್ತಾ ಇರೋದ್ರದ್ದು ಮೇನ್ ಉದ್ದೇಶ ಏನಂದ್ರೆ, ಕಾರಲ್ಲಿ ಡ್ಯಾಶ್ ಕ್ಯಾಮ್ ಇಲ್ಲ, ಅದಕ್ಕೆ ಒಂಚೂರು ಇದಕ್ಕಿರ್ಲಿ ಅಂತ. ನೈಟ್ ಜರ್ನಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ನಾವು ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡಿದ್ದು ಎಷ್ಟು ಗಂಟೆಗೆ? 4 o'clock, 3:30 ಅರೌಂಡ್ 4 o'clock ಬ್ಯಾಂಗ್ಳೂರ್ ಬಿಟ್ವಿ. ಇವಾಗ ಒಂದು 8 ಗಂಟೆ ಆಗ್ತಾ ಬಂತು. ಅನದರ್ 1 hour, ಹೌ ಮಚ್? 1 hour 2 minutes ತೋರಿಸ್ತಾ ಇದೆ. ಒಳ್ಳೆ ಕನ್ನಡ ಮ್ಯೂಸಿಕ್. ನಾವಿಬ್ರು ಕನ್ನಡ ಸಾಂಗ್ಸ್ ದೊಡ್ಡ ಪ್ರೇಮಿಗಳು ಇಬ್ರು. ಆಕ್ಚುಲಿ ನಮ್ಮಿಬ್ರದ್ದು ಏನಂದ್ರೆ ಸೇಮ್ ಇಯರ್ ಬರ್ತ್ ಇರೋದ್ರಿಂದ, ನನಗಿಂತ 6 ತಿಂಗಳು ದೊಡ್ಡವರು, ಅದೆಲ್ಲ ಆಧಾರ್ ಕಾರ್ಡ್ ತೋರಿಸ್ತೀನಿ. ಅಯ್ಯೋ ಅಂದ ಪ್ಲೀಸ್, ಆ ಡೇಟಲ್ಲಿ ನಮ್ಮ ಅಪ್ಪ ಅಮ್ಮನ ಮದ್ವೆ ಆಗಿರ್ಲಿಲ್ಲ, ಸುಮ್ಮನೆ ಇರ್ತೀಯಾ? ನಿನ್ನ ದತ್ತು ತಗೊಂಡಿರ್ಬೇಕು. ಹೌದು. ಏನಂದ್ರೆ ಹೌದು, ನಾನು ಆ್ಯಂಗಲಲ್ಲಿ ಯೋಚನೆ ಮಾಡಿರ್ಲಿಲ್ಲ ಕಣೋ. ಸೇಮ್ ಜನ್ರೇಷನ್ ನಮ್ದು, ಆಲ್ಮೋಸ್ಟ್ ಫುಡ್ ಟೇಸ್ಟ್ ಸೇಮು, ಸಾಂಗ್ ಕೇಳೋದಿರ್ಬೋದು. ಆದ್ರೆ ಮಾತಾಡೋದ್ರಲ್ಲಿ ನಾನು ಸ್ವಲ್ಪ ಕಡಿಮೆ ಮಾತಾಡ್ತೀನಿ, ಅವ್ನು ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ. ಇಲ್ಲ ನಾನು ಸ್ವಲ್ಪ ಜಾಸ್ತಿ ಅಲ್ಲ, ತುಂಬಾ ಜಾಸ್ತಿ ಮಾತಾಡ್ತೀನಿ. ಆಕ್ಚುಲಿ ಇವಾಗ ಇವ್ರು ಜಾಸ್ತಿ ಮಾತಾಡ್ತಾರೆ. ನೀವು ಈ ವಿಡಿಯೋ ನೋಡ್ತಾ ಇದ್ರೆ, ಐ ಡೋಂಟ್ ನೋ ನನ್ಗಿರೋ ಫಾಲೋವರ್ಸ್ ಎಷ್ಟು ಜನ ನೋಡ್ತೀರಾ ಈ ವಿಡಿಯೋನ ಫುಲ್ ಅಂತ ಫೀಲ್ ಮಾಡ್ಕೊಳ್ಳಿ. ನಂದು ಕಾರಲ್ಲಿ ಹಿಂದೆಗಡೆ ಸೀಟಲ್ಲಿ ನೀವೇ ಕುತ್ಕೊಂಡಿರೋದು, ಜರ್ನಿಯಲ್ಲಿ ನೀವು ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ದೀರಾ ಅಂತ. ನಾನು ನಾರ್ಮಲ್ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಈ ಕತ್ಲಲ್ಲಿ ರೆಕಾರ್ಡ್ ಮಾಡಿದ್ರೆ ಅವರು ವ್ಯೂ ನೋಡ್ತಾರ, ಇಲ್ಲ ಗಾಡಿದು ನಂಬರ್ ನೋಡ್ತಾರೆ? ಇಟ್ಸ್ ನಾಟ್ ಅಬೌಟ್ ನೋಡೋದು ಕಣೋ, ಇಟ್ಸ್ ಅಬೌಟ್ ಕೇಳಿಸ್ಕೊಳ್ಳೋದು. ಏನಿಲ್ಲ, ಒಂದು ಒಳ್ಳೆ ಟಾಸ್ಕ್ ಕೊಡ್ತೀನಿ. ನಮ್ ಮುಂದೆ ಯಾವ್ದಾದ್ರು ಗಾಡಿ ಪಾಸ್ ಆಗುತ್ತೆ, ಅದ್ರದ್ದೆಲ್ಲ ರಿಜಿಸ್ಟ್ರೇಷನ್ ನಂಬರ್ ಎತ್ಕೊಳ್ಳಿ, RTO ಚೆಕ್ ಮಾಡಿ. ಅಷ್ಟು ಫ್ರೀಯಾಗಿ ಯಾರು ಇರಲ್ಲ, ಲಿಟ್ರಲಿ ಅನ್ಸುತ್ತಕ್ಕಂದ ನಿನ್ಗೆ ಯಾರಾದ್ರೂ ಅಷ್ಟು ಫ್ರೀ ಆಗಿರ್ತಾರೆ ಅಂತ. ಅಲ್ಲಿ ನೋಡಿ, ಅದೆಲ್ಲ ಟ್ರಾಫಿಕ್ ರೂಲ್ಸ್ ವೈಲೇಷನ್. ಟರ್ನಿಂಗ್ ಅಲ್ಲಿ ಯಾರ ಆತರ ಓವರ್ಟೇಕ್ ಮಾಡ್ತಾರೆ, ನಿಮ್ಗೂ ಒಳ್ಳೇದಲ್ಲ, ಆಮೇಲೆ ಬೇರೆ ವೆಹಿಕಲ್. ಅವಾಗ್ಲೇ ಒಬ್ಬ ನನ್ ಗಂಡನ್ ಗಾಡಿಗೆ ಅಡ್ಡ ಬಂದ್ಬಿಟ್ಟು ನನ್ ಗಂಡನ ಹತ್ರ ಗುಂಡು ಅಂತ ಬೇರೆ ಬೈಸ್ಕೊಂಡಿದ್ದಾನೆ. ಚೆನ್ನಾಗಿ ಬೈತೇಕಂದ್ರೆ ಎಷ್ಟು ಕ್ಯೂಟ್ ಆಗಿ ಬೈತೆ. ಲಿಟ್ರಲಿ ನೀನ್ ಬೈಯೋದ್ ಕೇಳಿಸ್ಕೊಂಡ್ರೆ ಅವರೇ ಇನ್ನೊಂದ್ಸಲ ಬೇಕಂತ ಅಡ್ಡ ಬರ್ತಾರೆ. ಓವರ್ಟೇಕ್ ಮಾಡೋ ಅವ್ನಿಗೆ ಸ್ವಲ್ಪ ಹುಷಾರ್.
ಓವರ್ಟೇಕ್ ಯಾವಾಗ್ಲೂ ಸ್ಟ್ರೈಟ್ ರೋಡ್ ಅಲ್ಲಿ ಮಾಡ್ಬೇಕು, ಕರ್ವ್ಸ್ ಅಲ್ಲೆಲ್ಲ ಮಾಡೋದು. ಇಲ್ಲಿರೋದೇ ಬರೀ ಕರ್ವ್, ಎಲ್ಲಿಂದ ಸ್ಟ್ರೇಟ್ ರೋಡ್ ಹುಡ್ಕೊಂಡು ಈಗ ಮಾಡ್ಲಿಲ್ವಾ ನಾನು, ನಿನಗೆ ರೋಡ್ ಕಾಣ್ಲಿಲ್ಲ ಅಂದ್ರೆ ನೀನು ಓವರ್ಟೇಕ್ ಮಾಡ್ಲೇಬಾರ್ದು. ಸುಮ್ನೆ ನಿನ್ ಜೀವಕ್ಕೆ ಏನೋ ಅಪಾಯ ಮಾಡ್ಕೋ, ಬೇರೆಯವ್ರ ಜೀವಕ್ಕೆ ಏನಕ್ಕೆ ಅಪಾಯ ಮಾಡ್ತೀಯ? ಅಂದ್ರೆ ನನ್ ಜೀವ ಬೆಲೆನೇ ಇಲ್ಲ. ಅಲ್ಲ, ನಾನು ಹೇಳ್ತಿರೋದು ಬೇರೆ ಗಾಡಿಯವ್ರಿಗೆ. ಓಕೆ. ಅಂಡ್ ನೀನ್ ಡ್ರೈವರ್ ಜೊತೆಗೆ ನಿನ್ ಜೊತೆನೂ 4 ಜನ ಇರ್ತಾರೆ, ಅದನ್ನು ನೋಡ್ಕೋಬೇಕಲ್ವಾ? ಅಯ್ಯೋ ನಂಗೆ ಏನ್ 1 ನಿಮಿಷ ಲೇಟ್ ಆದ್ರೆ ಏನಾಗಲ್ಲ. ಅಲ್ಲ, ವಿಷಯ ಇದ್ದಿದ್ದು ಟ್ರಾವೆಲ್ ಬಗ್ಗೆ ಮಾತಾಡ್ಬೇಕಂತ, ಬಟ್ ನಾವು ಜನರಲ್ ಟಾಕ್ ಮಾಡ್ತಾ ಇದೀವಿ. ನಾವ್ ಹೆಂಗ್ ಗೊತ್ತಾ, ನಾವು ಮದ್ವೆಗೆ ಆಲ್ಮೋಸ್ಟ್ 7 ವರ್ಷ ಆಗ್ತಾ ಬಂತು. ನಾವ್ ಯಾವತ್ತೂ ನಾವು ಒಂದ್ ವಿಷಯದ ಮೇಲೆ ನಮ್ದು ಟಾಪಿಕ್ ಡಿಸ್ಕಷನ್ ಇರೋದೇ ಇಲ್ಲ. ನಾವ್ ಇಲ್ಲಿಂದ ಸುತ್ಕೊಂಡು ಅಲ್ಲಿಂದ ಹೋಗಿ ಇಲ್ಲಿಂದ ಬಳಸ್ಕೊಂಡ್ ಬರ್ತೀವಿ, ಆಯ್ತಾ? ಏನ್ ವರಿ ಮಾಡ್ಕೋಬೇಡಿ. ಇಲ್ಲಿ ನೋಡಿ, ಈ ತರ ಇದೆ. ವಾವ್, ವಾಟ್ ಅ ಫಾಗ್. ಪ್ಲೀಸ್, ಅದು ಫಾಗೇ ಇಲ್ಲ. ನಮ್ಮ ಮಗಳು ಹೇಳ್ ಕಳ್ಸಿದಾಳೆ, ಇನ್ ಕೇಸ್ ಕಾಡಲ್ಲಿ ಏನಾದ್ರೂ ಹುಲಿ ಬಂದ್ರೆ ನಾವ್ ಅದಕ್ಕೆ ವ್ಯಾ ಅಂತ ಹೇಳ್ಬೇಕಂತೆ. ಹಂಗೂ ಹೋಗ್ಲಿಲ್ಲ ಅಂದ್ರೆ ದಿಯಮ್ಮ ನನ್ ಮಗಳು ಅಂತ ಹೇಳಿದ್ರೆ ಹೋಗುತ್ತೆ. ಅವಾಗ ನಾವ್ ಹೇಳ್ಬೇಕಂತೆ, ನಾವು ದಿಯಮ್ಮ ಅಮ್ಮ ಪಪ್ಪ ಅಂತ ಹೇಳ್ಬೇಕಂತೆ, ಆಗ ಹುಲಿ ಹೋಗ್ಬಿಡತ್ತಂತೆ. ಹಂಗಂತ ನಮ್ಮ ಮಗಳು ಹೇಳಿದಾಳೆ, ಆಯ್ತಾ? ಏನ್ ಗೊತ್ತಾ, ವೀಕ್ ಡೇಸ್ ಅಲ್ಲೆಲ್ಲ ಕಾರ್ಪೊರೇಟ್ ಜಾಬು, ಅವನ್ ಬೇರೆ ನೈಟ್ ಶಿಫ್ಟು, ನಂದು ಮಾರ್ನಿಂಗ್ ಶಿಫ್ಟು. ಆಮೇಲೆ ವೀಕೆಂಡ್ ಬಂತಂದ್ರೆ ಸ್ವಲ್ಪ ಕೆಫೆ ಕಡೆ ಬಿಸ್ನೆಸ್ ಇರೋದ್ರಿಂದ ಆ ಕಡೆ ಬ್ಯುಸಿ ಆಗ್ತೀವಿ. ಆ ಕೆಫೆ ಸೆಟಪ್ ಆದಾಗಿಂದ ನಮ್ಗೆ ಈ ತರ ಒಂದು ರಿಲ್ಯಾಕ್ಸೇಷನ್ ಆಗಿ ಬರೋದೇ ಆಗಿರ್ಲಿಲ್ಲ. ಯೂಶಲಿ ನಾವ್ ಏನ್ ಮಾಡ್ತೀವಿ ಗೊತ್ತಾ, ಡೈಲಿ ಮಿನಿಮಮ್ 2 hours ಮಾತಾಡ್ತೀವಿ. ಗೊತ್ತಿಲ್ಲ ಏನ್ ಮಾತಾಡ್ತೀವಿ ಅಂತ, ಬಟ್ ಮಾತಾಡ್ತಿರ್ತೀವಿ. ಗೊತ್ತಾಯ್ತಾ? ಸುಮ್ನೆ ಮಾತಾಡೋದು ಯಾರು ಹೇಳಿ? ಹುಚ್ಚರು. ಏನು ಗೊತ್ತಿಲ್ಲದೆ ಎಲ್ಲ ಸುಮ್ನೆ ಮಾತಾಡೋದು ಹುಚ್ಚರು. ಇವಾಗ್ಲಾರು ಅರ್ಥ ಮಾಡ್ಕೊಳ್ಳಿ, ಇದೊಂದು ಎಂತ ಹುಚ್ಚಿನ ಕಟ್ಕೊಂಡಿದೀನಿ ನಾನು ಅಂತ. ಹೌದೌದು. ಯು ಆರ್ ಫ್ರೀ ಟು ಗೋ ಎನಿವೇ, ಎನಿ ಟೈಮ್. ಡು ಯು ವಾಂಟ್ ದಟ್ ಆಪ್ಷನ್? ಅಲ್ಲಿ ನೋಡಿ ನಾನು ಸ್ಪೇಸ್ ಕೊಡ್ಲಿಲ್ಲ ಅಂದ್ರೆ ಇವ್ನು ಹೋಗಲ್ಲಿ ಕೂತಿರ್ತಿದ್ದೆ, ಅದಕ್ಕೆ ಸ್ವಲ್ಪ ಸ್ಲೋ ಮಾಡಿದೆ. ಅದೇನ್ ಅರ್ಜೆಂಟ್ ಇದೆಯೋ ಅದೇನ್ ಕತೆನೋ ಗೊತ್ತಿಲ್ಲ. ಅಲ್ಲಿ ಎಷ್ಟು ಡೇಂಜರಸ್ ಆಗಿ ಸೀರಿಯಸ್ಲಿ ಅಲ್ಲ, ಮನೇಲಿ ಹೇಳ್ ಬಂದಿಲ್ಲ ಅನ್ಸುತ್ತೆ ಪಾಪ. ಏನೋ ಪ್ರಾಬ್ಲಮ್ ಇರ್ಬೇಕು. ಪ್ರಾಬ್ಲಮ್ ಏನಿರಲ್ಲ. ಅದಕ್ಕೆ ಮನೇಲಿ ಹೆಂಡತಿ ಫೋನ್ ಮಾಡಿ ಬೈದಿರ್ಬೇಕು, ಬೇಗ ಬಾ, ಎಷ್ಟೊತ್ತಾಯ್ತು ನೀನ್ ಹೋಗಿ ಅಂತ. ಅದಕ್ಕೆ ಜೀವನ ನೆಕ್ಕಸ್ತೇವೆ, ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾನೆ ಅಣ್ಣ. ಆಕ್ಚುಲಿ ಈ ವೆಹಿಕಲ್ ಪಾಸ್ ಆಗಿ ಸ್ವಲ್ಪ ಮುಂದೆ ಹೋದ್ರೆ ಒಂಚೂರಾದ್ರೂ ವ್ಯೂ ಸಿಗುತ್ತೆ ಕಣ. ಸಿಕ್ತಲ್ಲ ಪ್ರಪಾತ, ಅದೇ ಕಾಣಿಸಲ್ಲ ಅಷ್ಟೇ. ಬೆಳಿಗ್ಗೆ ಹೊತ್ತು ವಿಡಿಯೋ ಮಾಡಿ ಹಾಕ್ತೀವಿ ಬಿಡಿ. ಬೆಳಗ್ಗೆ ನಾವು ಕುಕ್ಕೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ವಾಪಸ್ ಬರಬೇಕು. ಆ ಟೈಮಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನೀನಂತೂ ಅಂತೀಯ ಕಂದ, ಇಂಥ ರೋಡೆಲ್ಲ ನೆನ್ನೆ ಓಡಿಸಿದ್ನಿ. ಏನ್ ಗೊತ್ತಾ, ನನ್ ಗಂಡಂಗೆ ನೆನ್ನೆಯಿಂದ ಕನ್ಸು ಬರ್ತಾ ಇದೆ ಅಂತೆ, ಅವನು ದೊಡ್ಡ ಸೆಲೆಬ್ರಿಟಿ ಆಗಿರೋ ತರ. ಅದಕ್ಕೆ ನಾನು ಹಿಂಗಾದ್ರೂ ನನ್ನ ಗಂಡನ್ನ ಫೇಮಸ್ ಮಾಡೋಣ ಅಂತ. ನಿಜ ಹೇಳ್ತಿದ್ದೀನಿ, ಇವಾಗಲೇ ವಿಡಿಯೋ ನೋಡೋರು ಯಾರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೋಗಿ ಗ್ಲಾಸ್ ಕ್ಲೀನ್ ಮಾಡ್ಕೊಳ್ಳಿ, ಇದು ಕ್ಲೀನ್ ಮಾಡ್ಕೊಳ್ಳಿ ಅಂತ ಎಲ್ಲ ಹಾಕ್ಬೇಡಿ. ಕ್ಲೀನ್ ಮಾಡ್ಕೊಂಡೇ ಬಂದಿದ್ವಿ, ಬರ್ತಾ ಅಷ್ಟು ಧೂಳಾಗಿರೋದು, ಆಯ್ತಾ? ಧೂಳು ಮಗ ಧೂಳ್, ದಿಮಕ ಧೂಳ್. ಯಾವ್ದೇ ಊರ್ಗೆ ಬೋರು ತುಂಬಾ ಧೂಳೆ ಐತೆ ಶಿಷ್ಯ. ಬಟ್ ಇಲ್ಲಿಂದ ಏನ್ ಮಾಡೋದು, ಕರ್ನಾಟಕದಲ್ಲಿ ಯಾವ ಊರ್ಗ್ ಹೋದ್ರು ಬರೀ ಧೂಳೆ ಇದೆ. ಮತ್ತೆ ಬೆಂಗಳೂರಲ್ಲಿ ಮಾತ್ರ ರೋಡ್ ಕನ್ಸ್ಟ್ರಕ್ಷನ್ ನಡೆಯುತ್ತೆ ಅನ್ಕೊಂಡೆ. ಯಾವ ರೋಡ್ಗೂ ದುಡ್ಡು ಇಲ್ದೆ ಪಾಪ ಅರ್ಧಕ್ಕೆ ಕನ್ಸ್ಟ್ರಕ್ಷನ್. ಅಲ್ಲ, ನಾನು ಸಿದ್ದರಾಮಣ್ಣ ಅಂದ್ರೆ ಸುಮ್ನೆ ಅನ್ಕೊಂಡಿದ್ದೀರಾ? ಆ ಭಾಗ್ಯ ಈ ಭಾಗ್ಯ ಎಲ್ಲ ಕೊಟ್ಬಿಟ್ಟು ಧೂಳ್ ಭಾಗ್ಯನು ಕೊಟ್ಬಿಟ್ಟು ಹಂಗೆ ನಮಗೆ ಟ್ಯಾಕ್ಸ್ ಜಾಸ್ತಿ ಮಾಡಿ ಟ್ಯಾಕ್ಸ್ ಭಾಗ್ಯನು ಡಬಲ್ ಕೊಟ್ಟ ಹೇಳು. ಟ್ಯಾಕ್ಸ್ ಭಾಗ್ಯ ಅಂತ ಒಂದು ಭಾಗ್ಯ ಮಾಡಿಸ್ಬಿಟ್ಕಂದ. ಟ್ಯಾಕ್ಸ್ನೆಲ್ಲ ವೇವ್ ಆಫ್ ಮಾಡಕ್ಕಿದ್ರೆ ಹೆಂಗಿರುತ್ತೆ? ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಎಲ್ಲ ನಾನು ಮಾತಾಡ್ತಿರೋದು. ರೋಡ್ ಟ್ಯಾಕ್ಸ್, ರಿಜಿಸ್ಟ್ರೇಷನ್, ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಎಲ್ಲ ಜಾಸ್ತಿ. ಅಲ್ಲ, ಟ್ಯಾಕ್ಸ್ ಕಟ್ಟೋರಿಗೆ ಮಾತ್ರ ಗೊತ್ತು ಟ್ಯಾಕ್ಸ್. ಅಲ್ಲ ಕಂದ, ಅದೇ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಗೆಲ್ಬೇಕಂದ್ರೆ ಟ್ಯಾಕ್ಸ್ ಬಗ್ಗೆ ಅಂತ ಒಂದು ಭಾಗ್ಯ ಮಾಡಬೇಕು. ಯಾರ ಹೆಸರು ಬಿ ಇಂದ ಸ್ಟಾರ್ಟ್ ಆಗುತ್ತೋ, ಈಗ ಲೈಕ್ ಭಾಗ್ಯ, ಭವ್ಯ, ಅವ್ರಿಗೆಲ್ಲ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಬಿಡ್ಬೇಕು. ಹೌಸ್ ದ್ಯಾಟ್? ಆ ಥರ ಅಲ್ಲ, ಜಸ್ಟ್ ಇನ್ಕಮ್ ಟ್ಯಾಕ್ಸ್ ಅಂತ ತೆಗೆದ್ರೆ ಸಾಕು, ದೇಶ ಉದ್ಧಾರ. ಅದು ಸರಿನೇ. ಹೆಂಗಿದ್ರು 2 ತರ ಟ್ಯಾಕ್ಸ್ ಇರುತ್ತೆ, ಒಂದ್ ತರದ್ ಇಟ್ಕೊಂಡು ಇನ್ನೊಂದ್ ತರ ತೆಗೆದ್ರೆ ನಂಗೆ ಜ್ವರ ಬರೋ ತರ ಅನಿಸ್ತಿದೆ ಕಣ. ಒಂದು ಡೋಲೋ ಕೊಡ್ತೀನಿ, ಐಮೋಲ್ ತಗೊಬಂದಿದ್ದೀನಿ. ಐಮೋಲ್ ಅಲ್ಲ ಅದು, ಐಫೋನ್ ಅಲ್ವೋ? ಐಮೋಲ್ ಅಲ್ಲ ಅದು, ಕ್ರೋಸಿನ್ ಅಡ್ವಾನ್ಸ್. ಎರಡು ಒಂದೇ. ನಾನು ಐಮೋಲ್ ಅನ್ಕೊಂಡೆ. ನೋಡಿ ಈ ತರ ಎಲ್ಲ ಬರ್ತಾರೆ ಓವರ್ಟೇಕ್ ಕೊಡ್ಕೊಂಡು. ಅದ್ ಯಾಕೆ ಹಂಗ್ ಬರ್ತಾರೋ, ಅದ್ ಏನ್ ಅರ್ಜೆಂಟ್ ಆಯ್ತು ಅಣ್ಣಂದಿರಿಗೆ, 1 ಸೆಕೆಂಡ್ ತಾಳ್ಮೆ ಅನ್ನೋದೇ ಇಲ್ಲ. ಆ 1 ಸೆಕೆಂಡ್ ಇಂದಾನೆ ಆಗ್ಬಾರ್ದೇ ಇರೋದೆಲ್ಲ ಆಗದು. ಅದ್ ನಿಜ. ಈ ತರ ಜನಗಳಿಂದಲೇ ಆಕ್ಸಿಡೆಂಟ್ ಅದೆಲ್ಲ ಜಾಸ್ತಿ ಆಗುತ್ತೆ. ವೆರಿ ಟ್ರೂ ಕಂದ. ಇವಾಗ ನಾವ್ ಹಿಂಗ್ ಹೋಗ್ತಾ ಇದೀವಲ್ಲ, ಅಡ್ಡ ಒಂದ್ ದೇವ ಬಂದ್ರೆ ಏನ್ ಮಾಡ್ತೀವಿ?
ಅನ್ಕೊಂಡೆ ಇನ್ನು ದೆವ್ವದ ಬಗ್ಗೆ ಯಾಕೆ ಮಾತಾಡಿಲ್ಲ. ನಿನ್ನ ದೆವ್ವ ಬಂದ್ರೆ ಆಯ್ ಹೇಳೋಣ, ಹೋಗೋಣ. ಅದು ನಿಮ್ ಜೊತೆ ಟ್ರಾವೆಲ್ ಮಾಡ್ತೀನಿ ಬಾ, ನಿನ್ಗೂ ಒಂದ್ ಸ್ವಲ್ಪ ದೇಶ ತೋರಿಸ್ತೀನಿ. ಒಂದೇ ಕಡೆ ಯಾಕೆ ಸಾಯ್ತೀಯ? ಆಲ್ರೆಡಿ ಸತ್ತಿರೋ ಸಾಕು. ಕಂದ ಒಂದ್ ನಿಮಿಷ, ಅಲ್ಲಿ ಏನೋ ನೆರಳು ಕಾಣ್ತಿದೆ ಕಣೋ, ನಿಜವಾಗ್ಲೂ ಅವಾಗ್ಲಿಂದ ಇರ್ಲಿಲ್ಲ. ಈ ಕ್ಯಾಮ್ರಾ ಸೈಡ್ ಅಲ್ಲಿ ನಂಗೆ ಭಯ ಆಗ್ತಿದೆ. ನೆರಳೆಲ್ಲ ಹಿಂದ್ಗಡೆ ಕಾರ್ ಬರ್ತಿದ್ಯಲ್ಲ, ಆ ಕಾರ್ದು ಹೆಡ್ಲೈಟ್ ಇಂದ ನಮ್ ಕಾರ್ದು ಶಾಡೋ ಅದು. ಶೋರಾ ಯಪ್ಪ, ಮೊದ್ಲೇ ನಾನು ಆ ಥರ, ಅದ್ರಲ್ಲಿ ಅದು ಈ ಥರ ಆದ್ರೆ ಅಷ್ಟೇ. ತರ ಸರಿ, ಓಕೆ. ನಾವು ಕುಕ್ಕೆಗೆ ಹೋಗಿ ರೀಚ್ ಆಗಿ ಇವತ್ತು ನಿದ್ದೆ ಮಾಡಿ ನಾಳೆ ಬೆಳಗ್ಗೆ ಎದ್ದು ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಶುಭರಾತ್ರಿ. ನೀನೇನಾದ್ರು ಹೇಳ್ಬೇಕೇನೋ? ಏನು ಹೇಳಂಗಿಲ್ಲ, ಸ್ವಲ್ಪ ತಾಳ್ಮೆ ಇರ್ಲಿ ಡ್ರೈವ್ ಮಾಡ್ಬೇಕಾದ್ರೆ. ನಿಮ್ ಜೊತೆ ನಿಮ್ಮ ಕಾರಲ್ಲಿ ಕೂತಿರೋರ್ ಬಗ್ಗೆ ಯೋಚನೆ ಮಾಡಿ, ಅಂಡ್ ಆಪೋಸಿಟ್ ವೆಹಿಕಲ್ ಬಗ್ಗೆ ಯೋಚನೆ ಮಾಡಿ. ನಿಮ್ ತಪ್ಪಿಗೆ ಯಾಕೆ ಬೇರೆಯವ್ರಿಗೆ? ಎಷ್ಟೇ ಕಂಟ್ರೋಲಿಂಗ್ ಕೆಪಾಸಿಟಿ ಇದೆ ಅಥವಾ ನಂದು ಎಷ್ಟೇ ಒಳ್ಳೆ ವೆಹಿಕಲ್ ಇದೆ ಅಂತ ಅಂದ್ಕೊಂಡ್ರು ಮೇ ನಾಟ್ ಬಿ ಯಾವಾಗಲೂ ನೀವೇ ರಾಂಗ್ ಇರ್ಬೇಕಂತ ಏನಿಲ್ಲ, ಬೇರೆಯವ್ರೂ ರಾಂಗ್ ಇರಬಹುದು. ಹಾಗಾಗಿ ದಯವಿಟ್ಟು ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ಕ್ಲೀನಾಗಿ ಡ್ರೈವ್ ಮಾಡಿ, ಸೇಫ್ ಆಗಿರಿ. ಗುಡ್ ನೈಟ್, ಲವ್ ಯು ಆಲ್, ಟೇಕ್ ಕೇರ್. ಯಾರನ್ನ ಲವ್ ಮಾಡ್ತೀಯ? ನನ್ನ ಹೇಗೂ ಬಾಯ್.